ನಮ್ಮಲ್ಲಿ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಯಾವುದೇ ಒಂದು ಬಿಲ್ಡರ್ ಏನಾದರೂ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಒಂದು ಪರ್ಮಿಷನ್ ಹೋಗ್ಬೇಕಂದ್ರೆ ಇವ್ರ ಸರ್ಕಾರದಲ್ಲಿ ಒಂದು ಅಡಿಗೆ 100 ರೂಪಾಯಿ ಕೊಡಬೇಕು. 40% ಮಾಡಿದ್ದಾರೆ. ನೀವು ನೋಡಿ, ಸಾವಿರಾರು ಕೋಟಿಗಳು SCP TSP ಇವರ ಗ್ಯಾರಂಟಿಗಳಿಗೆ ಬಳಸಿ SC ST ಗೆ ಮೋಸ ಮಾಡಿರ್ತಕ್ಕಂಥ ಕಳ್ಳನಾಯಕರು. ಈಗ ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿದ್ದೇವೆ ಅನ್ನುವಂಥ ವಿಚಾರ ಮುಂದಿಟ್ಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಹೊರಟಿದೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮುಂದಾಗಿದ್ದಾರೆ. ಹಾಗಾದರೆ ಗ್ಯಾರಂಟಿಗಳ ಅನುಕೂಲ ಆಗತ್ತೆ ಅನ್ನುವಂಥ ಈ ಸಂದರ್ಭದಲ್ಲಿ ನೀವು ಗ್ಯಾರಂಟಿ ಬಗ್ಗೆ ಆಕ್ಷೇಪಗಳನ್ನೇ ಏಕೆ ವ್ಯಕ್ತಪಡಿದೆ? ನಾನು ಹೇಳ್ತಾ ಇರೋದು ಯಾವುದಕ್ಕೆ ಉಪಯೋಗ ಆಗುತ್ತೋ ಅವ್ರಿಗೆ ಕೊಡಿ, ನಾನೇನು ಬೇಡ ಅನ್ಲಿಲ್ಲ. ಹೆಣ್ಮಕ್ಳು ಕೊಟ್ಟಿದ್ದೀರಲ್ಲ, ಓಕೆ, ಸ್ಲಾಬ್ ಇಡಿ, ಅದ್ರ ಜೊತೆ ಇವ್ರಿಗೂ ಕೊಡಿ, ಸ್ಟೂಡೆಂಟ್ಸ್ ಕೊಡಿ, ಅದ್ರ ಜೊತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೊಡಿ. ನಾನೇನು ಹೇಳ್ತಾ ಇಲ್ಲಣ್ಣ, ಹೆಣ್ಣು ಮಕ್ಳು ಕೊಡಬೇಡ ಅಂತ ಏನು ಹೇಳ್ತಾ ಇಲ್ಲ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೊಡಿ, ಸೀನಿಯರ್ ಸಿಟಿಸನ್ಸ್ ಕೊಡಿ, ಕೊಡಿ, ಇವೆಲ್ಲ ಮಾಡಿ. ಅದ್ರ ಜೊತೆ ಬರೀ ಹೆಣ್ಣು ಮಕ್ಳು ಕೊಟ್ಬಿಟ್ರೆ ಬೇರೆಯವ್ರು ಏನಾಗೋದು? ಇವತ್ತು ಎಲ್ಲ ಈಕ್ವಾಲಿಟಿ ಬೇಕಲ್ಲ ಮೇಡಮ್. ಈಗ ಗೊತ್ತಾಯ್ತು ಗ್ಯಾರಂಟಿಗಳು ಕೊಡುವಂತ ಪರಿಸ್ಥಿತಿಗೆ ಈ ದೇಶನ ತಂದಿದ್ದು ಯಾರು? 350 ರೂಪಾಯಿ ಗ್ಯಾಸ್ನ 1100 ರೂಪಾಯಿ ಮಾಡಿದಾರಲ್ಲ, 60 ರೂಪಾಯಿ ಪೆಟ್ರೋಲ್ ನ ಅಷ್ಟು ಮಾಡಿದಾರಲ್ಲ. ಪಾಪ ಇವ್ರಿಗೆ ಬೆಲೆ ಏರ್ಸಾದ್ರೆ ಅವ್ರಿಗೆ ಸ್ವಲ್ಪ ಆದ್ರೂ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ನಾವು ಗ್ಯಾರಂಟಿ ಸ್ಕೀಮ್ಗಳು ತಂದಿದ್ದೀವಿ. ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ರಿ, ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ತಿದ್ದೀರಾ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಎಲ್ಲಿಂದ ಕಿತ್ಕೊಳ್ತಾ? ಬಾಂಡ್ ಪೇಪರ್ ಬೆಲೆ ಜಾಸ್ತಿ ಆಗಿದೆ, ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೋ ಅವ್ರದ್ದು ಆ ರೇಟ್ ಜಾಸ್ತಿ ಆಗಿದೆ, ಬಸ್ ಟಿಕೆಟ್ ಗಳು ಯಾರು ತಗೊಳ್ತಿದಾರೋ ಅದರ ರೇಟ್ ಜಾಸ್ತಿ ಆಗಿದೆ. ವಾಡಿಕೆ ಪ್ರಕಾರ ವರ್ಷ ಯಾವ್ದು ಇನ್ಕ್ರೀಸ್ ಮಾಡ್ಬೇಕು ಅದು ಇನ್ಕ್ರೀಸ್ ಆಗ್ತಾ ಬಾಂಡ್ ಬರ್ತಾ ಪೇಪರ್ ಇದೆ. 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ ಸರ್. 20 ರೂಪಾಯಿದು ಇದೆ, 100 ರೂಪಾಯಿದು ತಗೋಬಹುದು. 20 ರೂಪಾಯಿದು ಏನು ಅಬಾಲಿಷ್ ಮಾಡಿಲ್ಲ, 100 ರೂಪಾಯಿ ಕಂಪಲ್ಸರಿ ಇಲ್ಲ. 20 ರೂಪಾಯಿದು ಇದೆ, 100 ರೂಪಾಯಿದು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.